ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವ್ಲಾಗ್. ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಆಗಿರಲಿ, ಹಾಗೆ ಸಂಕ್ರಾಂತಿ ಹಬ್ಬನ ಹೇಗೆಲ್ಲ ಆಚರಿಸ್ತೀವಿ ಅಂತ ನೀವು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಬಹುದು. ಕೆಲಸ ಶುರು ಮಾಡಬೇಕು, ಏನು ಮಾಡಬೇಕು, ಐ ಹ್ಯಾವ್ ನೋ ಐಡಿಯಾ. ಚಿಂತೆ ಮಾಡಬೇಡಿ, ಭಗವಂತನ ಸಂಕಲ್ಪ ಹಿಂಗಿದ್ರೆ ಹಂಗೆ ನಡಿಬೇಕಾಗುತ್ತೆ. ಕಲರ್ ಮಾಡಿಸ್ಕೋಪ. ಯಾಕೆ ಅಷ್ಟೇ. ನನಗೆ ಆ್ಯಕ್ಚುಲಿ ಅಷ್ಟು ಗೊತ್ತಾಗೋದಿಲ್ಲ, ಅದಕ್ಕೆ ನಮ್ಮ ಫಾದರ್ ಇಂಡಿಯನ್ನ ಕರ್ಕೊಂಡ್ಬಂದಿರೋದು. ಅವರು ಈ ಥರ ಅವರೆಕಾಯಿ ಅದನ್ನೆಲ್ಲ ಸೆಲೆಕ್ಟ್ ಮಾಡೋದ್ರಲ್ಲಿ ಎತ್ತಿದ ಕಾಯಿ ಚೆನ್ನಾಗಿಲ್ವಾ? ಅವರೆಕಾಯಿ ಚೆನ್ನಾಗಿಲ್ವಾ? ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಇವತ್ತಿನ ವ್ಲಾಗು ವೆರಿ ಸ್ಪೆಷಲ್. ಎಸ್, ಹೌದು. ಯಾಕೆಂತಂದರೆ ವರ್ಷದ ಮೊದಲನೇ ಹಬ್ಬ ಯಾವ್ದು ಹೇಳಿ? ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವ್ಲಾಗ್. ಈ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ನಿಜ ನನಗೆ ತುಂಬ ಬಿಸಿ ಇದೆ. ಆ ಕೆಲಸ ಈ ಕೆಲಸ ಹಂಗೆ ಹಿಂಗೆ ಅಂತ. ಆಮೇಲೆ ಗೊತ್ತಾಯ್ತು, ಅಯ್ಯೋ ನಾಳೆ ಸಂಕ್ರಾಂತಿ ಹಬ್ಬ, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡಬೇಕು, ದೇವರನ್ನ ತೊಳಿಬೇಕು, ಹಾಗೆ ಹೋಗಿ ಕಬ್ಬು ಎಳ್ಳು ಬೆಲ್ಲ ಅವೆಲ್ಲ ತೊಗೊಂಡ್ಬರ್ಬೇಕು. ತುಂಬಾ ಕೆಲಸ ಇದೆ. ಆಮೇಲೆ ಸಂಕ್ರಾಂತಿ ಸ್ಪೆಷಲ್ ಗೆ ನಾನು ನಿರಂಜನ್ನು ಇನ್ನೊಂದಷ್ಟು ಫ್ರೆಂಡ್ಸು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಬರುವಂಥ ಹಬ್ಬಗಳನ್ನ ಮಿಸ್ ಮಾಡಲೇಬಾರ್ದು ಅಂತ ನಾನು ಮಾಡ್ತೀನಿ. ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ, ಬಟ್ ನನ್ನ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಸೊ ತಡ ಮಾಡೋದು ಬೇಡ. ಫಸ್ಟು ನನ್ನ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ಟು ಏನೇನೆಲ್ಲ ಮಾಡ್ತೀನಿ ಅಂತ ನೀವೇ ನೋಡಿ. ಬಿಕಾಸ್ ನನಗೆ ಐಡಿಯಾನೇ ಇಲ್ಲ, ಎಲ್ಲಿಂದ ಕೆಲಸ ಶುರು ಮಾಡಬೇಕು, ಏನು ಮಾಡಬೇಕು. ಐ ಹ್ಯಾವ್ ನೋ ಐಡಿಯಾ. ಡಿಟಾಕ್ಸ್ ಡ್ರಿಂಕ್ ಕುಡ್ದಿದ್ದಾಯಿತು. ಸೊ ನಾನೇನು ಅಂದ್ಕೊಂಡೆ ಹೋಗಿ ತೊಗೊಂಬಂದಾದಮೇಲೆ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ. ಬಟ್ ಆಮೇಲೆ ನಿರಂಜನ್ ಇದ್ದರೆ ಅವನಿಗೂ ಹೊಟ್ಟೆ ಹಸಿವಾಗುತ್ತೆ. ಸದ್ಯ ನನ್ನ ಕಷ್ಟ ಸುಖ ವಿಚಾರಿಸೋದಕ್ಕೆ ನೀವು ಒಬ್ಬರು ಇದ್ದೀರಲ್ಲ. ನಾನು ಹೊರಗಡೆ ಹೋದರೆ ಹೊಟ್ಟೆ ಹಸುಕೊಂಡೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಅನ್ನಕ್ಕಿಟ್ಟು ಒಂಚೂರು ಒಗ್ಗರಣೆ ಹಾಕ್ಬೋಣ, ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ಚಿತ್ರಾನ್ನ ಕ್ವಿಕ್ಕಾಗಿ ರೆಡಿ ಮಾಡಿ ತಿಂದು I'll go for a shopping. ಅಲ್ಲಿದ್ದಾರಲ್ವಾ, ಅಲ್ಲಿ ಅವರೇ ನಮ್ಮ ಮದರ್ ಇಂಡಿಯಾ. ನನ್ನ ಫ್ಯಾಮ್ಲಿನ ನೆಕ್ಸ್ಟು ಸಂಪೂರ್ಣವಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರೇ ನನ್ನನ್ನು ಸೃಷ್ಟಿಸಿದಂತಹ, ನನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ತಂದೆ ಗಂಗಾಧರ ಚೌರಿ. ಕಲರ್ ಮಾಡಿಸ್ಕೋಪ. ಯಾಕೆ ಅಷ್ಟೇ? ನ್ಯಾಚುರಲ್ ಅಷ್ಟೇ. ಹಾಯ್ ಹೇಳಪ್ಪ. ಹಾಯ್ ಬಾಯ್.
ಹಾಯ್ ಬಾಯ್ ತಲೆ ಆದ್ರೂ ಬಾಚ್ಕೋಪ್ಪ. ಇಲ್ಲ, ನ್ಯಾಚುರಲ್ ಹೆಂಗಿರ್ಬೇಕು ಗಾಳಿಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸರಿ, ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಬಂದಿದ್ದೀರಾ. ಹೌದು, ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್. ಸುಸ್ತಾಗತ್ತಾ ಅಂತ ಹೇಳಿರೋದು? ಸುಸ್ತಾಗಿಲ್ಲ, ಆಗಿಲ್ಲ. ಎನರ್ಜಿ ಜಾಸ್ತಿ ಇದೆ. ಎನರ್ಜಿ ಜಾಸ್ತಿ ಇದೆಯಾ? ಏನ್ ಯೋಚನೆ ಮಾಡ್ತಾ ಇದೀಯಪ್ಪ? ಅವರೇಕಾಯಿ ತರಬೇಕು, ಬೇಗ ಅಂಗಡಿ ಕೆಲಸ ಇದೆ ಅಂತ. ಸರಿ ಆಯ್ತು, ಹೋಗೋಣ. ಕಬ್ಬು, ಹಾ ಅವರೇಕಾಯಿ, ಹಾ ಎಲ್ಲೋ ಕಲೆ ಬೀಜ, ಇನ್ನು ಏನೇನ ಬೇಕು ತರಬೇಕು. ಆಮೇಲೆ ಮನೆಗೆ ಹೋಗ್ಬೇಕು. ಹೌದಾ? ಓಕೆ, ಸರಿ, ನಡಿ ಹೋಗುವ. ನಡಿ, ಮುಂದೆ ಸಾಗು. ಮಜಾ ಏನು ಅಂದರೆ ಎಲ್ಲ ಕಡೆ ಅವರೆಕಾಯಿ ಖಾಲಿ ಆಗ್ಬಿಡಿದೆ. ಎಲ್ಲ ಇದು ಸಣ್ಣ ಸಣ್ಣ ಕಾಳುಗಳಿರುವಂಥ ಅವರೆಕಾಯಿ ಇದೆ. ಅದಕ್ಕೆ ನನಗೆ ಆ್ಯಕ್ಚುಲಿ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಫಾದರ್ ಇಂಡಿಯನ್ನ ಕರ್ಕೊಂಬಂದಿರೋದು. ಅವರು ಈ ಥರ ಅವರೆಕಾಯಿ ಅದನ್ನೆಲ್ಲ ಸೆಲೆಕ್ಟ್ ಮಾಡೋದ್ರಲ್ಲಿ ಎತ್ತಿದ ಕಾಯಿ. ಏನ್ ಬಾಗ್ಲ ಅಂತ ಎಂಟು ಬಾಡ್ಪಿ ಅವನಾ ಚೆನ್ನಾಗಿಲ್ವಾ? ಅವರೆಕಾಯಿ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ, ಓಕೆ, ಎಲ್ಲ ಬಾಡೋಗಿದೆ. ನಾವು ಬೇಸಿಕಲಿ ಮೈ ಮದರ್ ಟಂಗ್ ಇಸ್ ತೆಲುಗು. ರಿಯಲಿ? ನನ್ನ ಫ್ಯಾಮಿಲಿನ ಫುಲ್ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಮುಂಬರುವ ಬ್ಲಾಗ್ಸಲ್ಲಿ ಜಾಸ್ತಿ ತೋರಿಸ್ತೀನಿ. ಓಕೆ, ಫೈನಲಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ನಮಗೆ ಸಿಕ್ತು. ಕಡಲೆಕಾಯಿ, ಗೆಣಸು, ಅವರೆಕಾಳು, ಹೂವು, ಕಬ್ಬು ಎಲ್ಲ ತಗೊಂಡು ನಾನು ಅಪ್ಪ ವಾಪಸ್ಸು ಮನೆಗೆ ಬಂದ್ವಿ. ಅಪ್ಪನ ನಾನು ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಬಂದು ಕ್ವಿಕ್ಕಾಗಿ ಫ್ರೆಶ್ ಆಗಿ ಈಗ ಮೇಜರ್ ಕೆಲಸ. ನಮ್ಮನ್ನು ನಾವು ಎಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೋತೀವೋ ನಮ್ಮನ್ನು ಕಾಪಾಡುವಂಥ ದೇವರನ್ನು ಅಷ್ಟೇ ನಾವು ಚೆಂದ ನೋಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ವರಗಳು ಹೆಂಗೆ ಸಿಗುತ್ತೆ ಹೇಳಿ? ಸೊ ಹಾಗಾಗಿ ಕ್ಲೀನಾಗಿ ಈಗ ದೇವ್ರನ್ನೆಲ್ಲ ತೊಳೆದು ಕ್ಲೀನಾಗಿ ಅರೇಂಜ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ ಹೇಳು ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ನಮ್ಮ ಹ್ಯಾಪಿಗೂ ಫುಲ್ಲು ಎಣ್ಣೆ ಸ್ನಾನ ಆಗಿದೆ ಅಲ್ವಪ್ಪ? ಹ್ಯಾಪಿ ಎಣ್ಣೆ ಸ್ನಾನ, ಹೇರ್ ಕಟ್ ಎಲ್ಲ ಆಗೋಗಿದೆ. ನಿಮಗೇನಾದರೂ ನಾನು ಹೇಗೆ ದೇವರ ವಿಗ್ರಹಗಳನ್ನೆಲ್ಲ ತೊಳಿತೀನಿ, ಏನೆಲ್ಲ ಪೌಡರು ಅಥವಾ ಲಿಕ್ವಿಡ್ನ ಬಳಸ್ಕೊಂಡು ನಾನು ದೇವ್ರ ವಿಗ್ರಹಗಳನ್ನ ತೊಳಿತೀನಿ ಅಂತ ಏನಾದರೂ ಗೊತ್ತಾಗಬೇಕು ಅಂದರೆ ಡೂ ಕಮೆಂಟ್. ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ನೇ ನಾನು ಮಾಡ್ತೀನಿ. ಆ್ಯಂಡ್ ನನ್ನ ದೇವರ ಮನೆಯ ಟೂರ್ ಬೇಕು ಅಂತಂದ್ರೂ ಸಹ ಕಮೆಂಟ್ ಮಾಡಿ. ನನ್ನ ದೇವರ ಮನೆಯಲ್ಲಿ ಯಾವ್ಯಾವ ವಿಗ್ರಹಗಳಿದೆ, ಹೇಗೆಲ್ಲ ನಾನು ದೇವ್ರ ಮನೆಯನ್ನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೆಲ್ಲ ಬೇಕಾದ್ರೆ ನಾನು ನಿಮಗೆ ಸಪ್ರೇಟಾಗಿ ವ್ಲಾಗ್ ಮಾಡಿ ತೋರಿಸ್ತೀನಿ. ಹಬ್ಬ ಫೈನಲಿ ದೇವರ
ವಿಗ್ರಹಗಳಾಗಲಿ ಹಾಗೆ ದೇವರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ. ಈಗ ಎಲ್ಲ ವಿಗ್ರಹಗಳನ್ನ ಜೋಡಿಸ್ಕೊಂಡ್ರೆ ಆಲ್ ಸೆಟ್. ನಿಜವಾಗ್ಲೂ ತುಂಬಾನೇ ಟೈಮ್ ತಗೊಳುತ್ತೆ, ತುಂಬಾನೇ ಪೇಷನ್ಸು ಬೇಕು. ಬಟ್ ಸ್ಟಿಲ್ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಹಬ್ಬಗಳ ಟೈಮಲ್ಲಿ ದೇವ್ರ ಮನೆ ತೊಳಿಲಿಲ್ಲ ಅಂತಂದರೆ ನೆಮ್ಮದಿನೇ ಸಿಗೋದಿಲ್ಲ. ಸೊ ಫೈನಲಿ ನನ್ನ ದೇವರು ಫುಲ್ಲು ಪಳ 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 ಅಂತ ರೆಡಿ ಆಗಿದ್ದಾರೆ. ಇನ್ನು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಹಿಂದಿನ ದಿನವೇ ನಾನು ಆಲ್ಮೋಸ್ಟ್ 70 to 80% ಕೆಲಸ ಮಾಡ್ಕೊಂಡಿದ್ರಿಂದ ನನಗೆ ಹಬ್ಬದ ದಿನ ತುಂಬ ಈಸಿಯಾಗಿ ಕೆಲಸ ಮಾಡ್ಕೊಳಕ್ಕಾಯಿತು. ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಹ್ಯಾಪಿ ಸಂಕ್ರಾಂತಿ. ನಾನು ದೇವರ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಕ್ವಿಕ್ಕಾಗಿ ಸೀರೆ ಎಲ್ಲ ಉಟ್ಕೊಂಡ್ಬಂದು ಪೂಜೆಗೆ ಕೂತ್ಕೊಂಡೆ. ಹಾಗೆ ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಂಡೆ, ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು, ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಲಿ, ವ್ಯೂಸ್ ಜಾಸ್ತಿ ಆಗಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಂಡೆ. ಐ ಹೋಪ್ ಈ ಸಂಕ್ರಾಂತಿ ಹಬ್ಬನ ನೀವು ಖುಷಿಯಿಂದ ಆಚರಿಸಿದ್ರ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಸಂಕ್ರಾಂತಿ ಹಬ್ಬ ಬಗ್ಗೆ ಹೇಳಬೇಕು ಅಂತಂದರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬನ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಆಂಧ್ರ ಅಲ್ಲಿ ಹಾಗೆ ತಮಿಳ್ನಾಡಲ್ಲಿ ಒಂದು ಸ್ವಲ್ಪ ಸಿಮಿಲಾರಿಟಿ ಹಾಗೇ ಇರುತ್ತೆ. ನಾರ್ತ್ ಸೈಡೇ ಬೇರೆ ಥರ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಆದರೆ ಫುಲ್ಲು ನಮ್ಮ ರೈತರು ತಾವು ಬೆಳೆದಿರುವಂಥ ಬೆಳೆಯನ್ನು ಪೂಜಿಸ್ತಾರೆ, ಹಾಗೆ ಭೂಮಿ ತಾಯಿನ ಪೂಜಿಸ್ತಾರೆ. ತಾವು ಸಾಕಿರುವಂತಹ ಹಸುಗಳು, ಎಮ್ಮೆಗಳು, ಎತ್ತುಗಳು ಇದಕ್ಕೆಲ್ಲ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಕಿಚಾಯಿಸೋದು ಅಂತೆಲ್ಲ ಮಾಡ್ತಾರೆ. ಹಾಗೆ ನಾವು ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತೆಲ್ಲ ಹೇಳಿ ಹಬ್ಬಗಳನ್ನ, ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ನಾವು ಆಂಧ್ರ ಸೈಡ್ ಹೋದರೆ ಫುಲ್ಲು ಸಗಣಿ ಸಾರಿಸಿ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿ ಹಾಗೆ ಗೊಬ್ಬೆಮ್ಮ ಅಂತ ಮಾಡ್ತಾರೆ. ಅಂದರೆ ಸಗಣಿನ ಉಂಡೆ ಕಟ್ಟಿ ರಂಗೋಲಿ ಸೆಂಟ್ರಲ್ಲಿ ಇಟ್ಟು ಅದನ್ನು ಪೂಜಿಸ್ತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಜೀವನದಲ್ಲಿ ಏನೇನೆಲ್ಲ ಸಾಧಿಸ್ಬೇಕು ಅನ್ಕೋತಿರೋ ಎಲ್ಲ ಆಗಲಿ, ಎಲ್ಲ ಕೆಲಸಗಳು ನೆರವೇರಲಿ, ಎಲ್ಲರೂ ಖುಷಿಯಿಂದ ಆರೋಗ್ಯವಾಗಿ ಇರೋಣ. ಸೊ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ಆ್ಯಂಡ್ ಒಳ್ಳೆ ಪೂಜೆ ಆಯಿತು. ಈಗ ನಾನು ಮುಂಚೆನೇ ಹೇಳ್ದಂಗೆ ನಾವೆಲ್ಲರೂ ಒಂದು ಕಡೆ ಹೋಗ್ತಾ ಇದ್ದೀವಿ ಅಂತಂದಲ್ವಾ. ಸೊ ನಮ್ಮ ಜೊತೆ ಈಗ ಇನ್ನೂ 3 ಜನ ಜಾಯ್ನ್ ಆಗ್ತಿದ್ದಾರೆ. ಸೊ ನಾವು ಚಿಕ್ಕಬಳ್ಳಾಪುರಲ್ಲಿರುವಂಥ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಸ್ಪೆಷಲ್ ಆಗಿ ಸದ್ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಸಂಕ್ರಾಂತಿ ಹಬ್ಬದ ದಿನ ತುಂಬ ವರ್ಷಗಳಿಂದ ಆ ಜಾಗಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಇವತ್ತು ಕಾಲ ಕೂಡು ಬಂದಿದೆ. ಸೊ ಹೋಗಿ ಅಲ್ಲಲ್ಲೇನೇನಾಗುತ್ತೆ ಅಂತ ನೋಡೋಣ.
ಸೊ ಫೈನಲಿ ಈಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಸೊ ನಮ್ಮ ಜೊತೆ ಇನ್ನ ಇಬ್ರು ಅಂತ ಹೇಳದ್ನಲ್ವಾ, ಅವ್ರು ಯಾರು ಅಂದ್ರೆ ಗೌರಿ ಹಾಗೆ ರಮೋಲಾ ಹಾಗೆ ಮಿಸ್ಟರ್ ದೇಶಪಾಂಡೆ. ಚಿಕ್ಕಬಳ್ಳಾಪುರ ನಾನು ಹುಟ್ಟಿದ ಊರು. ಎಷ್ಟೋ ವರ್ಷಗಳ ನಂತರ ನಾನು ನನ್ನೂರಿಗೆ ಹೋಗ್ತಾ ಇದೀನಿ. ನನಗೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಹುಟ್ಟಿರೋ ಊರು ಇಷ್ಟೊಂದೆಲ್ಲ ಫೇಮಸ್ ಆಗೋಗುತ್ತೆ ಅಂತ. ಏನ್ ಮಾಡೋದು, ನಾನು ಹುಟ್ಟಿರೋ ಊರಲ್ವಪ್ಪ. ಒಂಥರ ಸಖತ್ ಖುಷಿ ಆಗುತ್ತೆ ಕಣೆ. ಏನ್ ಗೊತ್ತಾ, ಈ ಭ್ರಮೆಲೆ ಬದುಕೋದಿದೆಯಲ್ಲ ಬಹಳ ಕಷ್ಟ ಅದು. ಅಂಡ್ ಯು ಹ್ಯಾವ್ ಸಕ್ಸೀಡೆಡ್. ಸಿಕ್ಕಾಪಟ್ಟೆ ಮುಖಭಂಗ ಮತ್ತು ಮುಜುಗರ ಆಗ್ತಾ ಇದೆ. ನಾನು ಹುಟ್ಟಿರೋ ಊರು ಇಷ್ಟೊಂದು ಪ್ರಸಿದ್ಧಿ ಆಗ್ತಿರೋ ಕಾರಣ ಅದು ನಾನೇ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಈಶಾ ಫೌಂಡೇಶನ್ ಬಂದ ಮೇಲೆ ನಾನು ಅದಕ್ಕೆ ಹೇಳೋದು, ಯಾವಾಗ್ಲೂ ಅಷ್ಟೇ, ಒಂದು ಊರು ಬೆಳಿಬೇಕು ಅಂದ್ರೆ ಅಲ್ಲಿ ಏನಾದ್ರು ಒಂದು ಪ್ರಗತಿ ಆಗುವಂಥದ್ದು ಏನಾದ್ರು ಆಗ್ಬೇಕು. ಸೊ ಇವಾಗ ಈಶಾ ಫೌಂಡೇಶನ್ ಬಂದ್ಮೇಲೆ ಇಲ್ಲಿರೋ ಎಲ್ಲ ಲ್ಯಾಂಡ್ ಪ್ರೈಸ್ಗಳು ಜಾಸ್ತಿ ಆಗಿದೆ, ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ, ಸಾಕಷ್ಟು ಅಂಗಡಿಗಳೆಲ್ಲ ಬರ್ತಾ ಇದೆ. ಸೊ ಎಕಾನಮಿ ಹೀಗೆ ಗ್ರೋತ್ ಆಗೋದು. ಯಾಕಂದ್ರೆ ಇವಾಗ ಅಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಬರ್ತಾರೆ. ಅಂಡ್ ಸದ್ಗುರು ಅವರು ಶಿವರಾತ್ರಿನ ಕೊಯಂಬತ್ತೂರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸಂಕ್ರಾಂತಿನ ಚಿಕ್ಕಬಳ್ಳಾಪುರಲ್ಲಿ ಅದ್ಭುತವಾಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನ ಸದ್ಗುರು ಅವ್ರು ಮಾಡಿದ್ದಾರೆ. ಬನ್ನಿ ಹೋಗೋಣ. ಆದಿಯೋಗಿ ಮುಂದೆ ನಿಂತ್ಕೊಂಡು ಓಂ ನಮಃ ಶಿವ ಅಂತ ಜೋರಾಗಿ ಹೇಳಿ ಎಲ್ಲ ದುಃಖಗಳನ್ನ ಎಲ್ಲ ಕಷ್ಟಗಳನ್ನ ದೂರ ಮಾಡಪ್ಪ ಅಂತ ಕೇಳ್ಕೊ. ಆಮೇಲೆ ಚಿಕ್ಕಬಳ್ಳಾಪುರಲ್ಲಿ ತುಂಬಾ ಒಂದು ಬೆಳಿತಾರೆ ಪಾಂಡೆ, ದ್ರಾಕ್ಷಿ. ಹಾ ಕರೆಕ್ಟ್. ಏನ್ ಹೇಳಕ್ಕಿಂತ ಮುಂಚೆನೆ ನನ್ನ ಜೀವನದಲ್ಲಿ ಸಿಕ್ಕಿದಾಳ ನಮ್ಮ ದ್ರಾಕ್ಷಿ. ಈ ಹೃದಯ ಮುದುಡಿದ ತಾವರೆ ಅರಳಿತು. ಸೊ ಈಶಾ ಫೌಂಡೇಶನ್ ಅಲ್ಲಿ ಈಗ ಶಿವರಾತ್ರಿ ಹಬ್ಬನ ಹೇಗೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೋ, ಸಂಕ್ರಾಂತಿ ಹಬ್ಬನ ಸದ್ಗುರುಗಳು ಇಲ್ಲಿ ಅಷ್ಟೇ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನನಗಂತೂ ತುಂಬಾ ಆಸೆ ಇತ್ತು ಈಶಾ ಫೌಂಡೇಶನ್ಗೆ ಹೋಗಬೇಕು, ಈಶ್ವರನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಸಂಕ್ರಾಂತಿ ಹಬ್ಬದ ದಿನ ಈಶಾ ಫೌಂಡೇಶನಲ್ಲಿ ನಾನು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ಸಾಕಷ್ಟು ಜನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸಂಕ್ರಾಂತಿ ಹಬ್ಬನ ಈ ಸರಿ ಒಂಥರ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. He became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi.